ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ಪ್ರಮುಖ ವಿಡಿಯೋ ಕರೆಂಟ್ ಅಫೇರ್ಸ್‌ಗೆ ಸಂಬಂಧಿಸಿದಂತ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವೇನಾದರೂ ನನ್ನ ಚಾನಲ್‌ಗೆ ಹೊಸಬರಾದ್ರೆ ಬೇಗನೆ ಈ ಒಂದು ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತಹ ದಿನನಿತ್ಯ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಕೂಡ ಮಾಡೋಣ. ಓಕೆ. ಸ್ನೇಹಿತರೆ ಬನ್ನಿ ಹಾಗಾದ್ರೆ ಇವತ್ತಿನ ಒಂದು ಪ್ರಮುಖ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ. ನ್ಯೂಸ್ ಅಲ್ಲಿ ಕೊಟ್ಟಿದ್ರು ತೇಜಸ್ ವಿದ್ಯಮಾನದ ಮೇಲೆ ಕೊಟ್ಟಿದ್ರು ನೋಡ್ರಿ. 2030 ವೇಳೆಗೆ ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ಳಲಿರುವಂತಹ ಯಾವ ಒಂದು ಯುದ್ಧ ವಿಮಾನ ಔಟ್ ಡೇಟೆಡ್ ಆಗಲಿದೆ ಎಂದು ನಿವೃತ್ತ ಮಾರ್ಷಲ್ ಅವರು ಹೇಳಿದ್ದಾರೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ 2030 ಏನಂದ್ರೆ ಇದು ಭಾರತೀಯ ವಾಯುಪಡೆಗೆ ಸೇರ್ಪಡೆಗೊಳ್ಳುತ್ತದೆ. ಯಾವ ಒಂದು ಯುದ್ಧ ವಿಮಾನ ಅಂತ ನೋಡೋದಾದ್ರೆ ತೇಜಸ್ MK2 ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ತೇಜಸ್ MK2 ಇದೇನಪ್ಪಾ ಅಂತಂದ್ರೆ ಆ ನ್ಯೂಸ್ ಅಲ್ಲಿ ಬಂದಿತ್ತು. ನೋಡಬಹುದು ನೀವು ರೈಟ್ ಸೈಡ್ ಅಲ್ಲಿ ತೇಜಸ್ ಚಿತ್ರ ಕೂಡ ಹಾಕಿದೀವಿ. ಸುದ್ದಿಯಲ್ಲಿ ಏನಿತ್ತಪ್ಪ ಅಂತಂದ್ರೆ 2030 ಹೊತ್ತಿಗೆ ವಾಯುಪಡೆಗೆ ಸೇರ್ಪಡೆಗೊಳ್ಳಲಿರುವಂತ ತೇಜಸ್ MK2 ಯುದ್ಧ ವಿಮಾನಗಳು ಕಾಲಹರಣಗೊಂಡಂತ ಆಗಲಿದೆ ಎಂದು ನಿವೃತ್ತ ಏರ್ ಮಾರ್ಷಲ್ ನಗೇಶ್ ಕಪೂರ್ ಅವರು ಹೇಳಿದ್ದಾರೆ ನೋಡ್ರಿ. ಯಾರು ಹೇಳಿದ್ದಾರೆ? ನಗೇಶ್ ಕಪೂರ್ ಅವರು ಹೇಳಿದ್ದಾರೆ. 2030 ಹೊತ್ತಿಗೆ ಈ ಒಂದು ವಾಯುಪಡೆಗೆ ಸೇರ್ಪಡೆಗೊಳ್ಳಬೇಕಾಗಿರುವಂತ ತೇಜಸ್ MK2 ಯುದ್ಧ ವಿಮಾನಗಳು ಸ್ವಲ್ಪ ಲೇಟ್ ಆಗಿ ಬರಲಿವೆ ಅಂತ ಹೇಳಿದ್ದಾರೆ. ಓಕೆ. ತೇಜಸ್ MK2 ನೋಡ್ರಿ. ಯಾಕೆ ಲೇಟ್ ಆಯ್ತು ನೋಡೋದಾದ್ರೆ ವಿಳಂಬದ ಒಂದು ಸಮಸ್ಯೆ ನೋಡೋದಾದ್ರೆ HAL ಸಂಸ್ಥೆಯು ವಿಮಾನಗಳ ಪೂರೈಕೆಯಲ್ಲಿ ಮಾಡುತ್ತಿರುವಂತಹ ವಿಳಂಬವೇ ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ದಾರೆ. HAL ನೋಡ್ರಿ, ಇದು ನಮ್ಮ ಒಂದು ಬೆಂಗಳೂರಿನಲ್ಲಿ ಕಂಡು ಬರುತ್ತೆ. ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಂತ ನಾವು ಹೇಳ್ತೀವಿ. ಇದು ಈ ಒಂದು ಯುದ್ಧ ವಿಮಾನವನ್ನು ತಯಾರಿ ಮಾಡುತ್ತದೆ. ತೇಜಸ್ MK2 ಇದು 2030 ವೇಳೆಗೆ ಬರ್ತದೆ ನೋಡ್ರಿ. 2030 ವೇಳೆಗೆ ಬರಬೇಕಾದದ್ದು ಸ್ವಲ್ಪ ತಡವಾಗಲಿದೆ ಅಂತ ಹೇಳಿದ್ದಾರೆ. ಇಲ್ಲಿ ತಂತ್ರಜ್ಞಾನದ ಕೊರತೆ ಕೂಡ ಆಗಿದೆ ನೋಡ್ರಿ. ಪಾಕಿಸ್ತಾನ ಮತ್ತು ಚೀನಾದ F5 ಹಾಗೂ 6ನೇ ತಲೆಮಾರಿನ ವಿಮಾನಗಳತ್ತ ಸಾಗುತ್ತಿರುವಾಗ 2035ರಲ್ಲೂ ಕೂಡ ಭಾರತ 4ನೇ ತಲೆಮಾರಿನ ವಿಮಾನ ಹೊಂದುತ್ತಿರುವುದು ಸೂಕ್ತವಲ್ಲ ಎಂಬುದು ಇವರ ಒಂದು ಅಭಿಪ್ರಾಯವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಚೀನಾ ದೇಶ ಈ ಒಂದು 5 ಮತ್ತು 6 ತಲೆಮಾರಿಗೆ ಹೊಂಟಿದೆ. ನಮ್ಮ ಒಂದು ಭಾರತ ದೇಶ ಇನ್ನು 4ನೇ ಒಂದು ತಲೆಮಾರಿನಲ್ಲಿ ಇದೆ ಎಂಬುದು ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ನೋಡ್ರಿ. ಓಕೆ. ಯಾರು ಹೇಳಿದ್ದಾರೆ ಅಂತ ನೋಡೋದಾದ್ರೆ ಮಾರ್ಷಲ್ ನಗೇಶ್ ಕಪೂರ್ ನೋಡ್ರಿ. ಏರ್ ಮಾರ್ಷಲ್ ನಗೇಶ್ ಕಪೂರ್. ಈಗ HAL ಬಗ್ಗೆ ತಿಳಿದುಕೊಳ್ಳೋಣ. HAL ಅಂದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ನಾವು ಕರಿತೀವಿ ನೋಡ್ರಿ. ಇದು ಇಂಪಾರ್ಟೆಂಟ್ ಕೇಳಿದ್ದಾರೆ ಪ್ರಶ್ನೆ. HAL ನ ಒಂದು ವಿಸ್ತರಿಸಿ ಅಂತ ಕೇಳಿದ್ರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಕರೆಯುತ್ತೇವೆ. ಇದು ಸ್ಥಾಪನೆ ಆಗಿದ್ದು 1940ರಲ್ಲಿ ಇದು ಸ್ಥಾಪನೆ ಆಗ್ತದ. ಇದರ ಒಂದು ಪ್ರಧಾನ ಕಚೇರಿ ನಮ್ಮ ಬೆಂಗಳೂರಿನಲ್ಲಿ ಕಂಡು ಬರುತ್ತೆ ನೋಡ್ರಿ. ಇದೊಂದು ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತ ಒಂದು ಸಂಸ್ಥೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಅದೇ ರೀತಿಯಾಗಿ ತೇಜಸ್ ಅಂತ ನೋಡೋದಾದ್ರೆ ತೇಜಸ್ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ಹಗುರ ಯುದ್ಧ ವಿಮಾನ ಆಗಿದೆ ನೋಡ್ರಿ. ತೇಜಸ್ ಎಂಬುದು ಒಂದು ಏನಂತ ಕೇಳಿದರೆ ಅದೊಂದು ಯುದ್ಧ ವಿಮಾನವಾಗಿದೆ. ಇದನ್ನು ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ವಿನ್ಯಾಸಗೊಳಿಸ್ತದೆ ನೋಡ್ರಿ. ಈಗ ಭಾರತ 4ನೇ ತಲೆಮಾರಿನ ಒಂದು ಈ ಒಂದು ತೇಜಸ್ ಅನ್ನು ಯೂಸ್ ಮಾಡ್ತಾ ಇದೆ. ಇದು 4 ಮತ್ತು 5ನೇ ಒಂದು ತಲೆಮಾರಿನ ಬಹುಪಾತ್ರದ ಪೈಲಟ್ ಜೆಟ್ ಆಗಿದೆ. ಡೆಲ್ಟಾ ವಿಂಗ್ ವಿನ್ಯಾಸ ಹೊಂದಿದೆ ನೋಡಿ. ಹಗುರ ಹಾಗೂ ವೇಗ ಕಾರ್ಯಾಚರಣೆಗಳು ಕೂಡ ಇದಕ್ಕೆ ಪ್ರಸಿದ್ಧಿಯಾಗಿದೆ ಅಂತ ಹೇಳ್ಬೋದು. ತೇಜಸ್ ಎಂಬುದು ಒಂದು ಯುದ್ಧ ವಿಮಾನವಾಗಿದೆ. ನೆಕ್ಸ್ಟ್ ಒಂದು ಪ್ರಮುಖವಾದಂತ ಪ್ರಶಸ್ತಿ ಮೇಲೆ ನ್ಯೂಸ್ ಕೊಟ್ಟಿದ್ರು. ವೀರ ಸಾವರ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಬಹಳ ಇಂಪಾರ್ಟೆಂಟ್. ನಾಳೆ ಪರೀಕ್ಷೆಯಲ್ಲಿ ಕೇಳುವಂತ ಸಾಧ್ಯತೆ ಇರ್ತದೆ ಪ್ರಶಸ್ತಿಗಳ ಮೇಲೆ. 2025 26 2 ವರ್ಷದ ಕೂಡ ಕೊಟ್ಟಿದ್ದಾರೆ. 2025 ಮತ್ತು 26ನೇ ಸಾಲಿನ ವೀರ ಸಾವರ್ಕರ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದಂತ ಗಣ್ಯರು ಯಾರಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದೀವಿ ನೋಡ್ರಿ. ವೀರ ಸಾವರ್ಕರ್ ಪ್ರಶಸ್ತಿ ಪಡೆದುಕೊಂಡವರು ಯಾರು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡ್ರಿ. ದೂಗು ಲಕ್ಷ್ಮಣ್ ಮತ್ತು BS ಜಯಪ್ರಕಾಶ್ ನಾರಾಯಣ್ ಅವರು 2025 26 ಇಬ್ಬರು ಏನಂದ್ರೆ ಪಡೆದುಕೊಂಡಿದ್ದಾರೆ ಈ ಒಂದು ಪ್ರಶಸ್ತಿಯನ್ನು. 2025 ದೂಗು ಲಕ್ಷ್ಮಣ್ ಅವರು ಪಡೆದುಕೊಂಡಿದ್ದಾರೆ. 2026 ಜಯಪ್ರಕಾಶ್ ನಾರಾಯಣ್ ಅವರು ಪಡೆದುಕೊಂಡಿದ್ದಾರೆ ನೋಡ್ರಿ. ಓಕೆ. ಇದಿಷ್ಟು ಗೊತ್ತಿರ್ಬೇಕಾಗುತ್ತೆ. ವೀರ ಸಾವರ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಕೊಡ್ತಾರ. ಯಾರಿಗೆ ಕೊಟ್ಟಿದ್ದಾರೆ ಅಂತ ಕೂಡ ಪ್ರಮುಖವಾಗಿ ನೋಡ್ರಿ. ಇಲ್ಲಿ ವೀರ ಸಾವರ್ಕರ್ ಅವರು ಕೂಡ ನೋಡ್ಬೋದು ನಾವು ನೋಡ್ರಿ. ಪ್ರಶಸ್ತಿ ವಿವರ ಬಗ್ಗೆ ನೋಡೋದಾದ್ರೆ ಸಾವರ್ಕರ್ ಸಾಹಿತ್ಯದ ಸಂಘದ ವತಿಯಿಂದ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿಯನ್ನು ನೀಡಲಾಗುತ್ತೆ ನೋಡ್ರಿ. ಯಾವ ಒಂದು ಸಂಘ ಅಂದ್ರೆ ಸಾವರ್ಕರ್ ಸಾಹಿತ್ಯ ಸಂಘ. ಪುರಸ್ಕೃತರ ಯಾರಪ್ಪ ಅಂತಂದ್ರೆ 2025ನೇ ಒಂದು ಸಾಲಿನ ಹಿರಿಯ ಪತ್ರಕರ್ತ ಆಗಿರುವಂತ ದೂಗು ಲಕ್ಷ್ಮಣ್ ಅವರಿಗೆ ನೀಡಲಾಗಿದೆ. ಹಾಗೂ 2026ನೇ ಸಾಲಿನ ಲೇಖಕ ಮತ್ತು ಅನುವಾದಕ ಆಗಿರುವಂತ BS ಜಯಪ್ರಕಾಶ್ ನಾರಾಯಣ್ ಅವರಿಗೆ ಈ ಒಂದು ಸಾವರ್ಕರ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಓಕೆ. ಇವರಿಬ್ಬರದು ನೋಟ್ ಮಾಡ್ಕೊಳ್ಬೇಕಾದ್ರೆ ಯಾರಿಗೆ ಸಾವರ್ಕರ್ ಪ್ರಶಸ್ತಿ ನೀಡಲಾಗಿದೆ ಅಂದ್ರೆ 2025 ದೂಗು ಲಕ್ಷ್ಮಣ್ ಅವರಿಗೆ ನೀಡಲಾಗಿದೆ.
2026 BS ಜಯಪ್ರಕಾಶ್ ನಾರಾಯಣ ಅವರಿಗೆ ನೀಡಲಾಗಿದೆ ಈ ಒಂದು ವೀರ ಸಾವರ್ಕರ್ ಪ್ರಶಸ್ತಿ. ಈ ಬಹುಮಾನ ಮತ್ತು ನೋಡೋದಾದ್ರೆ ಪ್ರಶಸ್ತಿಯು ತಲಾ 25,000 ರೂಪಾಯಿ ನಗದು ಮತ್ತು ಸ್ಮರಣಿಕೆಯನ್ನು ಒಳಗೊಂಡಿದೆ ಅಂತ ಹೇಳ್ತೀವಿ. ಪತ್ರಿಕೋದ್ಯಮ ಮತ್ತು ರಾಷ್ಟ್ರೀಯ ವಿಚಾರಧಾರೆಯಲ್ಲಿನ ಸೇವೆಗಾಗಿ ಈ ಒಂದು ಪ್ರಶಸ್ತಿಯನ್ನು ನೀಡ್ತಾರ. ಪತ್ರಿಕೋದ್ಯಮ ಕೂಡ ನೀಡ್ತಾರ, ಜೊತೆಗೆ ರಾಷ್ಟ್ರೀಯ ವಿಚಾರಧಾರೆ ಸೇವೆಗಳಿಗೆ ಈ ಒಂದು ಪ್ರಶಸ್ತಿ ನೀಡ್ತಾನ. ಪಡೆದುಕೊಂಡವರು ಯಾರಂದ್ರೆ ದೂಗು ಲಕ್ಷ್ಮಣ್ ಮತ್ತು BS ಜಯಪ್ರಕಾಶ್ ನಾರಾಯಣ್ 2025-26 ಕೊಟ್ಟಿದ್ದಾರೆ. ಇಲ್ಲಿ ವಿ.ಡಿ. ಸಾವರ್ಕರ್ ಅವ್ರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋದಾದ್ರೆ, ಇವರು ಅಭಿನವ್ ಭಾರತ್ ಎಂಬ ಒಂದು ಸಂಘಟನೆ ತೆರೀತಾರೆ. ಅದ್ ನೋಡೋದಾದ್ರೆ 1904ರಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಅಭಿನವ್ ಭಾರತ ಸೊಸೈಟಿ ಎಂಬ ಒಂದು ರಹಸ್ಯ ಕ್ರಾಂತಿಕಾರ ಸಂಘಟನೆಯನ್ನು ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಯಾವಾಗ? 1904ರಲ್ಲಿ. ಓಕೆ, ಅದೇ ರೀತಿಯಾಗಿ ಇವರೊಂದು ಮಾಹಿತಿ ಹೇಳ್ತಾರೆ. 1857ರ ಒಂದು ಕೃತಿ ಕೂಡ ಬರೀತಾರೆ ನೋಡ್ರಿ. ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಎಂಬ ಒಂದು ಕೃತಿಯನ್ನು ಬರೀತಾರೆ. 1857 ಎಂಬ ಒಂದು ಪ್ರಸಿದ್ಧ ಒಂದು ಪುಸ್ತಕವನ್ನು ಬರೆದಾರ. ಓಕೆ, 1857ರ ಒಂದು ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ವಾಕ್ಯವನ್ನು ಹೇಳಿದಂತ ವ್ಯಕ್ತಿ ಕೂಡ ವಿ.ಡಿ. ಸಾವರ್ಕರ್ ಆಗಿದ್ದಾರೆ ನೋಡ್ರಿ. ಈ ಪ್ರಶ್ನೆ ಕೂಡ ಕೇಳಿದ್ದಾರೆ. 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಹೇಳಿದಂತ ವ್ಯಕ್ತಿ ಯಾರಂದ್ರೆ ವಿನಾಯಕ್ ದಾಮೋದರ್ ಸಾವರ್ಕರ್. ಅವರನ್ನು ವಿ.ಡಿ. ಸಾವರ್ಕರ್ ಎಂದು ಕರೀತಾರೆ ನೋಡ್ರಿ. ಅದೇ ರೀತಿಯಾಗಿ ಇವರಿಗೆ ಏನಪ್ಪಾ ಅಂತಂದ್ರೆ ಕಾಲಪಾನಿ ಶಿಕ್ಷೆ ನೀಡಲಾಗುತ್ತದೆ. ಕಾಲಪಾನಿ ಶಿಕ್ಷೆ ಎಂಬುದು ಏನಂದ್ರೆ ಸ್ವಾತಂತ್ರ್ಯ ಹೋರಾಟದ ಕಾರಣಕ್ಕಾಗಿ ಅಂಡಮಾನ್ ಸೆಲ್ಯುಲರ್ ಜೈಲಿನಲ್ಲಿ 10 ವರ್ಷಗಳ ಕಾಲ ಹೆಚ್ಚು ಕಾಲ ಕಠಿಣ ಶಿಕ್ಷೆಯನ್ನು ಅನುಭವಿಸ್ತಾರೆ. ಆ ಒಂದು ಶಿಕ್ಷೆ ಏನಂತ ಕರಿತಾರೆ ಅಂದ್ರೆ ಕಾಲಪಾನಿ ಶಿಕ್ಷೆ ಅಂತ ಕರಿತಾರೆ ನೋಡ್ರಿ. 10 ವರ್ಷಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರೆ ಇವರಿಗೆ ಶಿಕ್ಷೆ ನೀಡಲಾಗುತ್ತದೆ. ಅಂಡಮಾನ್ ನಿಕೋಬಾರ್ ಜೈಲಿನಲ್ಲಿ ಇಡ್ತಾರೆ ಇವರಿಗೆ. ಓಕೆ, ಅದಕ್ಕಾಗಿ ಈ ಒಂದು ಘಟನೆಯನ್ನು ಕಾಲಪಾನಿ ಶಿಕ್ಷೆ ಅಂತ ಕರಿತಾರೆ ನೋಡ್ರಿ. ಓಕೆ, ನೋಡಿ ಸ್ನೇಹಿತರೆ, ಎಷ್ಟು ಪ್ರಮುಖವಾದಂತ ವಿಡಿಯೋ ಅಲ್ಲಿ ಆ ಒಂದು ಪ್ರಶಸ್ತಿ ಬಗ್ಗೆ ನೋಡಿದ್ವಿ, ಜೊತೆಗೆ ವಿ.ಡಿ. ಸಾವರ್ಕರ್ ಅವರ ಬಗ್ಗೆ ತಿಳಿದುಕೊಂಡಿವಿ. ಇವರು 1904ರಲ್ಲಿ ಏನಪ್ಪಾ ಅಂತಂದ್ರೆ ಅಭಿನವ ಭಾರತ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರ. ಓಕೆ, ಇವ್ರ ಜೊತೆಗೆ 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದಂತ ವ್ಯಕ್ತಿ ಕೂಡ ಇವರಾಗಿರ್ತಾರೆ ನೋಡ್ರಿ. ಈ ರೀತಿಯಾದಂತ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ನೆಕ್ಸ್ಟ್, ಇದು ಕೂಡ ಪ್ರಮುಖವಾದಂತ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಕೊಟ್ಟಿದ್ರು, ಅದ್ರ ಮೇಲೆ ನ್ಯೂಸ್ ಇತ್ತು. 2026ನೇ ಸಾಲಿನ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದಂತ ಕರ್ನಾಟಕದ ಏಕೈಕ ಶಿಕ್ಷಕಿ ಯಾರಂತ ಕೊಟ್ರು ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್, 3 ಸ್ಟಾರ್ ಆಗ್ತದೆ. ಅಂದ್ರೆ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪಡೆದಂತ ಕರ್ನಾಟಕದ ಏಕೈಕ ಶಿಕ್ಷಕಿ ಯಾರಂತ ಕೊಟ್ರು ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ರತ್ನಕುಮಾರ್ ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇವರು ಕರ್ನಾಟಕದವರಾಗಿದ್ದಾರೆ. ಅದೇ ನಮ್ಮ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಕರ್ನಾಟಕದ ಒಂದು ಮಹಿಳೆ ರತ್ನಕುಮಾರಿ ಅವರು ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ 2026. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಾದ್ರೆ, ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಟಗಾರು ಶಾಲೆಯ ಒಂದು ಮುಖ್ಯ ಶಿಕ್ಷಕಿಯಾಗಿರುವಂತಹ ರತ್ನಕುಮಾರಿ ಅವರು ಈ ಒಂದು ಪ್ರಶಸ್ತಿಯನ್ನು ಪಡೆಯಲು ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು. ರತ್ನಕುಮಾರ್ ಅವರು ಶಿವಮೊಗ್ಗ ಜಿಲ್ಲೆದವರಾಗಿದ್ದಾರೆ ನೋಡ್ರಿ. ಇವರ ಸಾಧಕಿ ನೋಡೋದಾದ್ರೆ ಈ ವರ್ಷದ ಕರ್ನಾಟಕ ರಾಜ್ಯದಿಂದ ರಾಷ್ಟ್ರೀಯ ಪ್ರಶಸ್ತಿ ಆಯ್ಕೆಯಾಗಿರುವಂತ ಏಕೈಕ ಶಿಕ್ಷಕಿ ಇವರಾಗಿದ್ದಾರೆ. ಕರ್ನಾಟಕದಿಂದ ಆಯ್ಕೆಯಾಗಿರುವಂತ ಏಕೈಕ ಶಿಕ್ಷಕಿ ಎಂಬ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ, ರತ್ನಕುಮಾರಿ ಅವರು. ಇದರ ಪ್ರದಾನ ಮಾಡೋದು ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸೆಪ್ಟೆಂಬರ್ 5ರಂದು ನವದೆಹಲಿಯ ಒಂದು ವಿಜ್ಞಾನ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಿದ್ದಾರೆ. ಓಕೆ, ರಾಷ್ಟ್ರೀಯ ಒಂದು ಶಿಕ್ಷಕ ಪ್ರಶಸ್ತಿ ಯಾರಿಗೆ ಪಡೆದಿದ್ದಾರೆ? ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ರತ್ನಕುಮಾರ್ ಅವರು ಪಡೆದುಕೊಂಡಿದ್ದಾರೆ. ಇದು ಇಂಪಾರ್ಟೆಂಟ್. ಇಲ್ಲಿ ಶಿಕ್ಷಕರ ಅಂದಾಗ ಶಿಕ್ಷಕರ ದಿನಾಚರಣೆ ಬಗ್ಗೆ ತಿಳಿದುಕೊಳ್ಬೇಕಾಗ್ತದ. ಅದರಲ್ಲಿ ರಾಷ್ಟ್ರೀಯ ದಿನ ನೋಡೋದಾದ್ರೆ ಭಾರತದಲ್ಲಿ ಪ್ರತಿ ವರ್ಷ ಏನಂದ್ರೆ ಸೆಪ್ಟೆಂಬರ್ 5ರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಒಂದು ಜನ್ಮ ದಿನದಂದು ಈ ಒಂದು ರಾಷ್ಟ್ರೀಯ ಶಿಕ್ಷಕರ ದಿನವನ್ನು ಆಚರಣೆ ಮಾಡುತ್ತಾರೆ. ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಸೆಪ್ಟೆಂಬರ್ 5ಕ್ಕೆ ಆಚರಣೆ ಮಾಡ್ತಾರ. ಯಾರ ಒಂದು ನೆನಪಿಗಾಗಿ ಅಂದ್ರೆ ಅದು ಸರ್ವಪಲ್ಲಿ ರಾಧಾಕೃಷ್ಣನ್ರವರ ಒಂದು ಜನ್ಮ ದಿನವಾಗಿದೆ, ಅದಕ್ಕಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ರಾಧಾಕೃಷ್ಣನ್ರವರ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇವರು ಭಾರತದ ಮೊದಲ ಒಂದು ಉಪರಾಷ್ಟ್ರಪತಿ ಆಗಿರ್ತಾರ, ಜೊತೆಗೆ 2ನೇ ಒಂದು ರಾಷ್ಟ್ರಪತಿಯಾಗಿ ಆಯ್ಕೆ ಆಗಿರುವಂತ ಒಂದು ಆಗಿರ್ತಾರ ನೋಡ್ರಿ. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಅದೇ ರೀತಿಯಾಗಿ 1954ರಲ್ಲಿ ಇವ್ರಿಗೆ ಏನಪ್ಪಾ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗುತ್ತದೆ. ಓಕೆ, ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡೆದಿದ್ದಾರೆ ಅಂದ್ರೆ 1954ರಲ್ಲಿ.
ನೋಡ್ರಿ ರಾಷ್ಟ್ರೀಯ ಶಿಕ್ಷಕರ ದಿನ ನಾವು ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡಿದರೆ ಇಲ್ಲಿ ವಿಶ್ವ ಶಿಕ್ಷಕರ ದಿನ ಅಂತ ಕೂಡ ಬರುತ್ತೆ ನೋಡ್ರಿ. ಯುನೆಸ್ಕೋ ಮತ್ತು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಅಕ್ಟೋಬರ್ 5ರಂದು ವಿಶ್ವ ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡ್ತಾರ. ರಾಷ್ಟ್ರೀಯ ಶಿಕ್ಷಕರ ದಿನ ಸೆಪ್ಟೆಂಬರ್ 5ನೇ ತಾರೀಕು ಆಚರಣೆ ಮಾಡಿದರೆ ವಿಶ್ವ ಶಿಕ್ಷಕರ ದಿನ ಅಕ್ಟೋಬರ್ 5ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ಓಕೆ, ಅಕ್ಟೋಬರ್ 5 ವಿಶ್ವ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡುತ್ತಾರೆ. ನೆಕ್ಸ್ಟ್ ನ್ಯೂಸ್ ಅಲ್ಲಿ ಲೂನಾಸ್ ಡೈಮಂಡ್ ಲೀಗ್ 2026 ಅಂತ ಬಂದಿತ್ತು. ಇತ್ತೀಚೆಗೆ ನಡೆದಂತ ಲೂನಾಸ್ ಡೈಮಂಡ್ ಲೀಗ್ ಜಾವೆಲಿನ್ ಥ್ರೋ ನಲ್ಲಿ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಅವರು ಯಾವ ಒಂದು ಪದಕವನ್ನು ಪಡೆದುಕೊಂಡಿದ್ದಾರೆ? ಓಕೆ, ಸ್ಟಾರ್ ಮಾರ್ಕ್ ನೋಡ್ರಿ. ಜಾವೆಲಿನ್ ಥ್ರೋ ಆಗಿರುವಂತ ನೀರಜ್ ಚೋಪ್ರಾ ಅವರು ಇತ್ತೀಚೆಗೆ ನಡೆದಂತ ಈ ಒಂದು ಲೂನಾಸ್ ಡೈಮಂಡ್ ಲೀಗ್ ನಲ್ಲಿ ಯಾವ ಒಂದು ಪದಕವನ್ನು ಪಡೆದುಕೊಂಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. ಓಕೆ, 88.0.5 ಅನ್ನು ಮಾಡಿಗೆಷ್ಟಂದು ಏನಪ್ಪಾ ಅಂತಂದ್ರೆ ಇವರು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ನೀರಜ್ ಚೋಪ್ರಾ ಅವರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಜಾವೆಲಿನ್ ಥ್ರೋ ಆಗಿರುವಂತ ನೀರಜ್ ಚೋಪ್ರಾ ಆಗಿರೋ ಫೋಟೋ ಕೂಡ ಇಲ್ಲಿದೆ. ಸ್ವಿಟ್ಜರ್ಲೆಂಡ್ ನ ಒಂದು ಲೋನಾಸ್ ನಲ್ಲಿ ನಡೆದಂತ ಡೈಮಂಡ್ ಲೀಗ್ ಕೂಟದಲ್ಲಿ ಭಾರತದ ಜಾವೆಲಿನ್ ತಾರೆಯಾಗಿರುವಂತಹ ನೀರಜ್ ಚೋಪ್ರಾ ಅವರು ಬೆಳ್ಳಿಯ ಒಂದು ಪದಕವನ್ನು ಪಡೆದುಕೊಂಡಿದ್ದಾರೆ ಅಂತ ನಾವು ಹೇಳಬಹುದು. ಇವ್ರೇನಪ್ಪಾ ಅಂತಂದ್ರೆ ತಮ್ಮ 2ನೇ ಯತ್ನದಲ್ಲಿ ಜಾವೆಲಿನ್ ಅನ್ನು 88.05 ಮೀಟರ್ ದೂರ ಎಸೆಯುವ ಮೂಲಕ ಈ ಒಂದು ಸಾಧನೆಯನ್ನು ಮಾಡಿದ್ದಾರೆ. ನೋಡ್ರಿ, ಇದು ಕೂಡ ಹೇಳಿಕೆ ರೂಪದ ಪ್ರಶ್ನೆ ಕೇಳಬಹುದು. ಜಾವೆಲಿನ್ ಥ್ರೋ ನಲ್ಲಿ ನೀರಜ್ ಚೋಪ್ರಾ ಅವರು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ ಮತ್ತು ಓಕೆ 88.05 ಎಸೆದಿದ್ದಾರೆ ನೋಡ್ರಿ, ಎಷ್ಟು ದೂರದವರೆಗೆ. ಚಿನ್ನದ ಪದಕ ನೋಡೋದಾದ್ರೆ ಈ ಒಂದು ಸ್ಪರ್ಧೆಯಲ್ಲಿ ಗ್ರೆನಡಾ ದೇಶದ ಅಥ್ಲೆಟಿಕ್ ಆಗಿರುವಂತ ಆಂಡರ್ಸನ್ ಪೀಟರ್ಸ್ ಇವ್ರೇನಪ್ಪಾ ಅಂತಂದ್ರೆ 88.14 ಮೀಟರ್ ಅಷ್ಟು ದೂರವನ್ನು ಎಸೆದಿದ್ದಾರೆ. ಅದರ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದು ಚಿನ್ನದ ಪದಕವನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಆಂಡರ್ಸನ್ ಪೀಟರ್ಸ್. ಓಕೆ, ಇವರು ಗ್ರೆನಡಾ ದೇಶದ ವ್ಯಕ್ತಿಯಾಗಿದ್ದಾರೆ ನೋಡ್ರಿ. ಇಲ್ಲಿ ಚಿನ್ನದ ಪದಕ ಪಡೆದುಕೊಂಡಂತ ವ್ಯಕ್ತಿ ಆಂಡರ್ಸ್ ಪೀಟರ್ಸ್ 88.14 ಮೀಟರ್. ಇಲ್ಲಿ ನೀರಜ್ ಚೋಪ್ರಾದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋದಾದ್ರೆ ನೀರಜ್ ಚೋಪ್ರಾ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಇವರು ಪದಕವನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. 2020ರ ಒಂದು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ 87.58 ಮೀಟರ್ ಜಾವೆಲಿನ್ ಎಸೆಯುವ ಮೂಲಕ ಟ್ರ್ಯಾಕ್ ಮತ್ತು ಫೀಲ್ಡ್ ನಲ್ಲಿ ಭಾರತಕ್ಕೆ ಮಾತ್ರ ಚಿನ್ನ ಪದಕ ತಂದಿದ್ದರು ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ. ಅದೇ ರೀತಿಯಾಗಿ ಜಾವೆಲಿನ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ನೀರಜ್ ಚೋಪ್ರಾ ಅವರ ಒಂದು ಒಲಿಂಪಿಕ್ಸ್ ಚಿನ್ನ ಗೆದ್ದಂತ ಐತಿಹಾಸಿಕ ದಿನವಾದಂತ ಆಗಸ್ಟ್ 7ನೇ ತಾರೀಕರಂದು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ದಿನದ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ 7ನೇ ತಾರೀಕರಂದು ರಾಷ್ಟ್ರೀಯ ಜಾವೆಲಿನ್ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಆಗಸ್ಟ್ 7ನೇ ತಾರೀಕು ಜಾವೆಲಿನ್ ದಿನ ಆಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಇದು ಕೂಡ ಗೊತ್ತಿರಬೇಕು. ಯಾವ ದಿನವನ್ನು ಜಾವೆಲಿನ್ ದಿನ ಆಗಿ ಆಚರಣೆ ಮಾಡ್ತಾರೆ ಅಂದ್ರೆ ಆಗಸ್ಟ್ 7. ವಿಶ್ವ ಚಾಂಪಿಯನ್ಶಿಪ್ ನೋಡ್ರಿ. 2023ರ ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನಲ್ಲಿ ಚಿನ್ನ ಗೆದ್ದಂತ ಮೊದಲ ಭಾರತೀಯ ಅಥ್ಲೆಟಿಕ್ ಎಂಬ ಹೆಗ್ಗಳಿಕೆ ಕೂಡ ಇವರು ಪಾತ್ರರಾಗಿದ್ದಾರೆ. ನೆಕ್ಸ್ಟ್ ರಾಷ್ಟ್ರೀಯ ಕ್ರೀಡಾ ದಿನ. ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾರ ಒಂದು ಜನ್ಮದಿನದ ನೆನಪಿಗಾಗಿ ಆಚರಣೆ ಮಾಡ್ತಾರ ಅಂತ ಕೊಟ್ಟಿದ್ದಾರೆ ನೋಡ್ರಿ. ರಾಷ್ಟ್ರೀಯ ಕ್ರೀಡಾ ದಿನ ಪ್ರಮುಖವಾಗಿರುವಂತ ಟಾಪಿಕ್ ಇದ್ದಾವೆ ಇವು. ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಯಾರ ದಿನ ಆಚರಣೆ ಮಾಡ್ತಾರ ಅಂದ್ರೆ ಮೇಜರ್ ಧ್ಯಾನ್ ಚಂದ್ರ ಅವರ ಒಂದು ನೆನಪಿಗಾಗಿ ಈ ಒಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಮೇಜರ್ ಧ್ಯಾನ್ ಚಂದ್ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಯ್ತು ನೋಡ್ರಿ. ಪ್ರತಿ ವರ್ಷ ಆಗಸ್ಟ್ 29ರಂದು ಹಾಕಿ ದಂತಕಥೆ ಆಗಿರುವಂತಹ ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಜನ್ಮದಿನವನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಣೆ ಮಾಡುತ್ತಾರ. ಯಾವಾಗ ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಯಾವಾಗ ಆಚರಣೆ ಮಾಡ್ತಾರ ಅಂದ್ರೆ ಆಗಸ್ಟ್ 29. ಜಗತ್ತಿನ ಸರ್ವಶ್ರೇಷ್ಠ ಆಟಗಾರರಾದಂತಹ ಧ್ಯಾನ್ ಚಂದ್ರ ಅವರನ್ನು ಹಾಕಿಯ ಮಾಂತ್ರಿಕ ಎಂದು ಕರೆಯುತ್ತಿದ್ದರು. ಇವರ ಸಾಧನೆ ನೋಡೋದಾದ್ರೆ ಇವರ ಒಂದು ನೇತೃತ್ವದಲ್ಲಿ ಭಾರತವು 1928ರ ಒಂದು ಆಮ್ಸ್ಟರ್ಡ್ಯಾಮ್ ಮತ್ತು 1932ರಲ್ಲಿ ಲಾಸ್ ಏಂಜಲೀಸ್ ಮತ್ತು 1936ರ ಒಂದು ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಸತತ 3 ಚಿನ್ನದ ಪದಕಗಳನ್ನು ಮುಡಿಗೇರಿಸಿಕೊಂಡಿದೆ ಅಂತ ಹೇಳುವುದು. 3 ರೀತಿಯಾದಂತಹ ಚಿನ್ನದ ಪದಕವನ್ನು ಇವರು ಗೆದ್ದಿದ್ದಾರೆ. 1928, 1932, 1936ರಲ್ಲಿ ಟೋಟಲ್ ಆಗಿ 3 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ ಮೇಜರ್ ಧ್ಯಾನ್ ಚಂದ್ರ. ಭಾರತ ಕ್ರೀಡಾ ಪ್ರಶಸ್ತಿ ಬಗ್ಗೆ ನೋಡೋದಾದ್ರೆ ಖೇಲ್ ರತ್ನ ಪ್ರಶಸ್ತಿ ಅಂತ ಕರಿತಾರೆ ನೋಡೋದಕ್ಕ.
2021ರ ಒಂದು ಭಾರತ ಒಂದು ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಆಗಿರುವಂತ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನು ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿ ಎಂದು ಮರುನಾಮಕರಣ ಮಾಡ್ತಾರೆ. ಯಾವಾಗ 2021ದಾಗ ಮರುನಾಮಕರಣ ಮಾಡ್ತಾರೆ ನೋಡ್ರಿ. ಈ ಒಂದು ಪ್ರಶಸ್ತಿ ಮೊತ್ತ ನೋಡೋದಾದ್ರೆ 25 ಲಕ್ಷ ರೂಪಾಯಿ ನಗದು ಹೊಂದಿದೆ. ಜೊತೆಗೆ ಪುರಸ್ಕಾರಗಳನ್ನು ಕೂಡ ಒಳಗೊಂಡಿದೆ. 1991-92ರ ಒಂದು ಚೆಸ್ ದಿಗ್ಗಜ ವಿಶ್ವನಾಥನ್ ಆನಂದ್ ಅವರು ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದರು. 1991-92ರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು. ಈ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನು. ಧ್ಯಾನ್ ಚಂದ್ರ ಪ್ರಶಸ್ತಿ ಕ್ರೀಡಾ ಕ್ಷೇತ್ರದ ಜೀವಮಾನ ಸಾಧನೆಗಾಗಿ ನೀಡುವಂತ ಅತ್ಯುನ್ನತ ಗೌರವವಾದಂತ ಧ್ಯಾನ್ ಚಂದ್ರ ಪ್ರಶಸ್ತಿಯನ್ನು 2002ರಲ್ಲಿ ಸ್ಥಾಪನೆ ಮಾಡಿದ್ದಾರೆ ನೋಡ್ರಿ. 2002ರಲ್ಲಿ ಇದು ಸ್ಥಾಪನೆ ಮಾಡ್ತಾರೆ. ಸಾರಿ 2025 2002ರಲ್ಲಿ. ಓಕೆ, ನೆಕ್ಸ್ಟ್ ಬಂದಿದೆ ನೋಡ್ರಿ, ಕಾಫಿ ಬೆಳೆಗಾರರು ಮತ್ತು ಸರ್ಫೇಸಿ ಕಾಯ್ದೆ. ಇತ್ತೀಚೆಗೆ ಕಾಫಿ ಬೆಳೆಗಾರರ ತೋಟಗಳನ್ನು ಯಾವ ಒಂದು ಕಾಯ್ದೆಯಡಿ ಬ್ಯಾಂಕ್ಗಳಿಂದ ಹರಾಜಾಗುತ್ತಿರುವುದು ಸುದ್ದಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಏನಾಗ್ತಿದೆಪ್ಪ ಅಂತಂದ್ರೆ, ಕಾಫಿ ಬೆಳೆಯಲ್ಲಿ ಮಳೆಯ ಅಭಾವ ಕಡಿಮೆ ಆಗಿರುವುದರಿಂದ ಕಾಫಿ ಬೆಳೆ ಕಡಿಮೆ ಆಗ್ತಿದೆ. ರೈತರು ಬ್ಯಾಂಕ್ನಲ್ಲಿ ಸಾಲ ತಗೊಂಡಿರ್ತಾರೆ. ಆ ಒಂದು ಸಾಲವನ್ನು ತೀರಿಸಲಾಗದೆ ಆ ಒಂದು ಕಾಫಿ ತೋಟಗಳು ಏನಾಗ್ತಿದವಪ್ಪ ಅಂತಂದ್ರೆ ಹರಾಜು ಕೂಗ್ತಾ ಇದ್ದಾರೆ ಬ್ಯಾಂಕಿನವರು. ಇದು ಯಾವ ಒಂದು ಕಾಯ್ದೆ ಅಂತ ಕೊಟ್ಟಿದ್ದಾರೆ? ಇದು ಆಪ್ಷನ್ ಸಿ ನೋಡಿ, ಸರ್ಫೇಸಿ ಕಾಯ್ದೆ ಅಂತ ಕರಿತೀವಿ ನಾವು. ಸರ್ಫೇಸಿ ಕಾಯ್ದೆ. ಈ ಒಂದು ಕಾಯ್ದೆ ಅಡಿಯಲ್ಲಿ ಬ್ಯಾಂಕ್ನವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಕಾಫಿ ತೋಟಗಳನ್ನು ಸೇಲ್ ಮಾಡ್ತಾ ಇದಾರೆ, ಹರಾಜು ಕೂಗ್ತಾ ಇದ್ರು ನೋಡಿ. ಸರ್ಫೇಸಿ ಆಕ್ಟ್. ಚಿಕ್ಕಮಗಳೂರಿನ ಕಾಫಿ ಬೆಳೆಗಾರರು ಸಾಲ ಮತ್ತು ಬಡ್ಡಿ ಪಾವತಿಸಿದ್ದರೂ ಕೂಡ ಸರ್ಫೇಸಿ ಕಾಯ್ದೆ ಅಡಿಯಲ್ಲಿ ಅವರ ಒಂದು ತೋಟಗಳನ್ನು ಹರಾಜು ಮಾಡಲಾಗುತ್ತಿದೆ. ಸರ್ಫೇಸಿ ಕಾಯ್ದೆ ಯಾವ್ದಕ್ಕೆ ಸಂಬಂಧಿಸಿದೆ ಅಂದ್ರೆ ಅದು ಈ ಒಂದು ಏನು ಕಾಫಿ ತೋಟಗಳಿದ್ದಾವಲ್ಲ ಅವುಗಳನ್ನು ಹರಾಜು ಕೂಗೋದಕ್ಕೆ ಸಂಬಂಧಿಸಿದೆ. ಓಕೆ, ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಹವಾಮಾನ ವೈಪರೀತ್ಯ, ಕಾರ್ಮಿಕರ ಕೊರತೆ ಹಾಗೂ ಕಾಫಿ ಬೆಲೆ ಕುಸಿತದಿಂದ ರೈತರು ಕಂಗೆಟ್ಟಿದ್ದಾರೆ. ಬ್ಯಾಂಕ್ಗಳು OTS ನೆಪದಲ್ಲಿ ರೈತರಿಗೆ ತೊಂದರೆ ನೀಡುತ್ತಿದ್ದಾವೆ. ಓಕೆ, ಇಲ್ಲಿ ಒತ್ತಾಯ ಏನಪ್ಪಾ ಅಂತಂದ್ರೆ ಕಾಫಿ ಪ್ಲಾಂಟೇಶನ್ಗಳು ಅವುಗಳನ್ನು ಕೃಷಿ ಭೂಮಿ ಎಂದು ಪರಿಗಣಿಸಿ ಸರ್ಫೇಸಿ ಕಾಯ್ದೆಯಿಂದ ಹೊರ ತರಬೇಕೆಂದು ಸಂಸದರ ಕೇಂದ್ರದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಈ ಒಂದು ಅಂದ್ರೆ ಯಾವ ಕಾಯ್ದೆ ಅಂದ್ರೆ ಕೃಷಿ ಭೂಮಿ ಅಂದ್ರೆ ಏನಪ್ಪಾ ಅಂತಂದ್ರೆ ಬೇರೆಯವರಿಗೆ ಮಾರೋದಿಲ್ಲ. ಏನಾದ್ರು ಸಾಲ ಐತಿದ್ರೆ ಕೃಷಿ ಭೂಮಿ ಮೇಲೆ ಸಾಲ ತೆಗೆದುಕೊಂಡ್ರೆ ಬ್ಯಾಂಕ್ನವ್ರು ಏನ್ ಮಾಡ್ತಾರೆ ಅಂದ್ರೆ ಕಟ್ಟಲು ಇದು ಮಾಡ್ತಾರೆ, ಸ್ವಲ್ಪ ಕಾಯ್ತಾರೆ. ಆದ್ರೆ ಇಲ್ಲಿ ಕಾಫಿ ಪ್ಲಾಂಟೇಶನ್ ಮೂಲಕ ಏನಾದ್ರು ಸಾಲವನ್ನು ಎತ್ತಿದಾಗ ಇವರು ಸರ್ಫೇಸಿ ಕಾಯ್ದೆಯ ಮೂಲಕ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಒಂದು ಕಾಫಿ ಪ್ಲಾಂಟೇಶನ್ ಅನ್ನು ಹರಾಜಿಗೆ ಕೂಗುತ್ತಾರೆ, ಬೇರೆಯವರು ಆ ಒಂದು ತಗೊಂತಾರಂತ. ಓಕೆ, ಸರ್ಫೇಸಿ ಕಾಯ್ದೆ ಬಗ್ಗೆ ನೋಡೋದಾದ್ರೆ ಸರ್ಫೇಸಿ ಆಕ್ಟ್ ಇದು 2002ರಲ್ಲಿ ಜಾರಿಯಾದಂತ ಈ ಒಂದು ಕಾಯ್ದೆಯು ಬ್ಯಾಂಕ್ಗಳಿಗೆ ಸುಸ್ಥಿರದಾರ ಆಸ್ತಿಯನ್ನು ನ್ಯಾಯಾಲಯದ ಹಸ್ತಕ್ಷೇಪವಿಲ್ಲದೆ ಮುಟ್ಟುಗೋಲು ಹಾಕಿಕೊಳ್ಳುವಂತಹ ಅಧಿಕಾರವನ್ನು ನೀಡುತ್ತದೆ. ಅಂದ್ರೆ ಇವರು ನ್ಯಾಯಾಲಯದ ಏನು ಹಸ್ತಕ್ಷೇಪ ಇಲ್ಲದೆ ಕೂಡ ಕಾಫಿ ಪ್ಲಾಂಟೇಶನ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಇವರು ಮುಟ್ಟುಗೋಲು ಹಾಕ್ಯಂತಾರೆ, ಇವರು ಬ್ಯಾಂಕಿನವರು. ಇದನ್ನ 2002ರಲ್ಲಿ ಜಾರಿ ಆಯ್ತು ನೋಡಿ, ಸರ್ಫೇಸಿ ಆಕ್ಟ್. ಕಾಫಿ ಉತ್ಪಾದನೆ. ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. 70% ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ಒಂದು ಕಾಫಿಯನ್ನು ಬೆಳೆಯಲಾಗ್ತದೆ. ಅದರಲ್ಲಿ ಕೊಡಗು, ಚಿಕ್ಕಮಗಳೂರು ಇವು ಪ್ರಮುಖವಾಗಿದೆ ನೋಡ್ರಿ. ಚಿಕ್ಕಮಗಳೂರಲ್ಲಿ ಏನಪ್ಪಾ ಅಂತಂದ್ರೆ ಕಾಫಿಯ ಒಂದು ತವರೂರು ಎಂದು ಕರೀತಾರೆ. ಕಾಫಿಯ ತವರೂರು ಚಿಕ್ಕಮಗಳೂರು. ಕಾಫಿಯಲ್ಲಿ ಪ್ರಮುಖವಾಗಿ ವಿಧಗಳು ಬರ್ತಾವ ನೋಡ್ರಿ. ಕಾಫಿಯಲ್ಲಿ ಏನಂದ್ರೆ ಭಾರತದಲ್ಲಿ ಬೆಳೆಯುವಂತ ಪ್ರಮುಖ ಕಾಫಿಗಳು ಯಾವಪ್ಪ ಅಂತಂದ್ರೆ ಅರೇಬಿಕಾ ಮತ್ತು ರೋಬಸ್ಟಾ ಅಂತ ಕರಿತೀವಿ ನಾವು. ಅದೇ ರೀತಿ ಕಾಫಿ ಮಂಡಳಿ ಒಂದು ಪ್ರಧಾನ ಒಂದು ಕಚೇರಿ ಎಲ್ಲಿದೆ ಅಂದ್ರೆ ಅದು ಬೆಂಗಳೂರಿನಲ್ಲಿ ಕಂಡು ಬರ್ತದೆ, ಕಾಫಿ ಮಂಡಳಿಯ ಒಂದು ಕಚೇರಿ. ಕೊನೆಯದಾಗಿ ಒನ್ಲೈನರ್ಸ್ ಇದ್ದ ನೋಡ್ರಿ. ಚಂದ್ರಯಾನ-4 ಮಿಷನ್. ಬಾಹ್ಯಾಕಾಶಯಾನಿಗಳಲ್ಲದೆ ಚಂದ್ರನಿಂದ ಕಲ್ಲು ಮಣ್ಣುಗಳನ್ನು ಮರಳಿ ತರುವಂತ ಇಸ್ರೋದ ಚಂದ್ರಯಾನ-4 ಮಿಷನ್ ನ ಒಂದು ಸಿದ್ಧತೆ ಕುರಿತು ಹೊಸ ಮಾರ್ಗಸೂಚಿ ಪ್ರಕಟಿಸಲಾಗಿದೆ. ಓಕೆ, ನೆಕ್ಸ್ಟ್ ಡಿಜಿಟಲ್ ಪಾವತಿ. ಕರ್ನಾಟಕ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ಸುಲಭವಾಗಿ ಹೊರಗಡೆ ಆಗಲು ಸುರಕ್ಷಿತ ಡಿಜಿಟಲ್ ಪಾವತಿಯನ್ನು ಜಾರಿಗೊಳಿಸಲಾಗುತ್ತಿದೆ. ಈ ಒಂದು ಗೃಹಲಕ್ಷ್ಮಿ ಅಮೌಂಟ್. ಏಷ್ಯನ್ ಗೇಮ್ಸ್ ಅಂತ ಹೇಳ್ತೀವಿ ನೋಡ್ರಿ. 2026ರ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟಕ್ಕೆ ಜಪಾನ್ನ ಒಂದು ಐಚಿ ನಗೋಯ ನಗರದಲ್ಲಿ ಸಿದ್ಧತೆ ಭರದಿಂದ ಸಾಗುತ್ತಿವೆ ಅಂತ ಹೇಳ್ಬೋದು. ಇವತ್ತಿನ ಒಂದು ಪ್ರಮುಖ ಕರೆಂಟ್ ಅಫೇರ್ಸ್ ಇವಾಗಿದ್ದು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಜಲ್ದಿ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮುಂದೆ ಬರುವಂತ ವಿಡಿಯೋದಲ್ಲಿ ಇದೇ ರೀತಿಯಾದಂತ ಹೆಚ್ಚಿನ ಒಂದು ಮಾಹಿತಿ ತರೋಣ. ನಿಮ್ಮ ಒಂದು ಪರೀಕ್ಷೆಗೆ ಬಹಳ ಸಹಕಾರಿ ಆಗ್ತದೆ ನೋಡ್ರಿ. ಮಿಸ್ ಮಾಡ್ಕೋಬೇಡ್ರಿ. ಲೈಕ್ ಬಟನ್ ಪ್ರೆಸ್ ಮಾಡಿ, ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಹಾಕ್ರಿ.
ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.